ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದ್ರು. ನಿಮ್ ಜೊತೆ ಅವರು ಗಿರೀಶ್ ಮಟ್ಟಣ್ಣನ್ ಅವರು ಹೇಳಿದ ಹಾಗೆ ಕೇಳಿ, ಅವರು ಹಾಳಾಗಿ ಕೇಳಿ ನೀವು ಪೊಲೀಸರ ಹತ್ರ ಹೋಗಿ ಉತ್ತರ ಕೊಡು, ನಿನ್ನ ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಪಿಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫೈ ನಾನು ನಿಮಗೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿದ್ದಾನೆ. ಮತ್ತು ಮಾಧ್ಯಮಗಳ ಮೂಲಕ ಗೊತ್ತಿರೋ ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು ಒಂದು ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರಕ್ಕೆ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು ಅನ್ನೋದು ಕೂಡ, ಅದು ಆ ಹೇಳಿಕೆ ಅವನು ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. ಪ್ರಕಾಶ್ ರೈ ಹೆಸರನ್ನ ಹೇಳಿದ್ದಾರೆ, 200 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಮಾಧ್ಯಮದ ಮಿತ್ರರು ಬರ್ತಿದ್ದಾರೆ, ಈ ತರ ಪ್ರಕಾಶ್ ರೈ ಅವರಿಗೆ ಬಗ್ಗೆ ಈ ತರ ಬಂದಿದೆ, ಇದಕ್ಕೆ ಉತ್ತರ ಹೇಳುವಿರಾ ಪ್ರಕಾಶ್ ರೈ ಅಂತ ಕೆಲವು ಮಾಧ್ಯಮಗಳು, ಬಹಳಷ್ಟು ಮಾಧ್ಯಮಗಳು ಅದನ್ನ ಕೇಳಿವೆ. ಇನ್ನೊಂದಷ್ಟು ಮಾಧ್ಯಮಗಳು ಆಗ್ಲೇ ಜಡ್ಜ್ಮೆಂಟ್ ತಗೊಂಡಿದ್ದಾರೆ. ಈ ಬುರ್ಡೆ ಗ್ಯಾಂಗಿನಲ್ಲಿ 200 ಕೋಟಿಯಲ್ಲಿ ಎಷ್ಟು ಬಂತು, ಇವನು ಹಿಂದೂ ವಿರೋಧಿ, ಇದರ ಒಂದು ಜಡ್ಜ್ಮೆಂಟ್ ಅಲ್ಲಾಗಿ ಬರ್ತಿದ್ದಾರೆ ಅವರು. ಓಕೆ, ನಾನು ಇಮಿಡಿಯೇಟ್ ಆಗಿ ನಾನು ಬೇರೆ ದೂರದಲ್ಲಿದ್ದೆ, ಇಮಿಡಿಯೇಟ್ ಆಗಿ ಬಂದು ಹೇಳಬೇಕಾಯ್ತು. ಬಟ್ ಮೊನ್ನೆ ಇಡಬೇಕಾಗಿತ್ತು, ನನ್ನ ಇಂದ್ರಾ ಲಂಕೇಶ್ವರ ತಿಳ್ಕೊಂಡಿದ್ದೆ, ನಾನು ಬರಕ್ಕಾಗಲ್ಲ, ಇವತ್ತು ಬಂದಿದೆ. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡುವಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಟ್ಟ ಇವರು, ಮಂಟಣ್ಣನವರು ಇವ್ರನ್ನ ಯಾರನ್ನ ಭೇಟಿ ಮಾಡಿದವನು ಅಲ್ಲ. ಆದ್ರೆ ಅಲ್ಲಿ ಒಂದು ವೈದ್ಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳು ಆಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವನು ನಿಜ. ದಿಢೀರ್ ಅಂತ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಹೂತು ಹಾಕಿದಾನೆ ಅಂದ ತಕ್ಷಣ ಎಲ್ಲಾ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನಮ್ಮಂತವ್ರು ಡಿಸ್ಟರ್ಬ್. ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್, ಏನಿದು ಹಿಂಗಾಗ್ತಿದೆ ಅಂದಾಗ ನಾನು ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವಾಗ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದನ್ನ ಇಂಪಾರ್ಟೆಂಟ್. ಇದು ನಡೆದಿರೋದು ನಿಜ. ಇದ್ರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕವ್ರಿಗೆ ನಾವು ಒತ್ತಡ ಹಾಕ್ತೀವಿ. ನಾವುಗಳು ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದ್ದೇನೆ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಂತಿ ಅವರು ಇನ್ನೂ ಈ ಚಿನ್ನಯ್ಯನ್ನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಫೋನ್ ಬರುತ್ತೆ, ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತಿಲ್ಲ, ಯಾಕಂದ್ರೆ ನನ್ನ ಫೋನ್ ಬಹಳ ಕಾರಣಗಳಿಗೆ ಬಹಳ ವಿಷಯಗಳಿಗೆ ಕರೀತಾರೆ. ರೈತ ಹೋರಾಟ ಕರೀತಾರೆ, ಏನು ಇಲ್ಲ ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕಂತ. ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್. ತಮಿಳ್ನಲ್ಲಿ ಮಾತಾಡ್ದ. ಆದ್ರೆ ಇವ್ರನ್ನ ಮಂಡ್ಯದವರು ಅಂತ ಇದ್ರಲ್ಲ, ಬಿಡಿಸಿದ್ರೆ ತಮಿಳ್ನ ಕೇಳಿಸ್ಕೊಂಡು, ಏನಪ್ಪ ನಾವು ಒಳ್ಳೆ ಪಾಪನು, ನನ್ನ ಯಾಕಪ್ಪ ನೋಡ್ಬೇಕು, ಏನ್ ಗೊತ್ತು ನನಗೆ? ಆದ್ರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನ್ಗೆ ಏನಾದ್ರು ಹೇಳ್ಬೇಕಾದ್ರೆ ನೀನ್ ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಕೈ. ಇಮಿಡಿಯೇಟ್ ಆಗಿ ರೆಕಾರ್ಡೆಡ್ ವಾಯ್ಸ್ ಅಂದ್ರೆ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ, ನೋಡಿ ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನ್ ಮಾಡ್ಬೇಕೀಗ? ಇಮಿಡಿಯೇಟ್ ಆಗಿ ನಾವು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವ್ರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡ್ ಈ ತರ ಇದೆ, ನಾನು ನಿಮ್ಮನ್ನ ಭೇಟಿ ಮಾಡಕ್ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತಗೊಂಡ್ ಬಂದು, ನೀವು ಮಂಡ್ಯದವಲ್ಲ, ತಮಿಳ್ ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತೀರಲ್ಲ, ಅದ್ರಲ್ಲಿ ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ, ನಾನು ನಮ್ಮನ್ನು ಕರೆಸಿ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ಇಟ್ ಇಸ್ ಹೆಲ್ಪಿಂಗ್ ಮಿ ಟು ಇನ್ವೆಸ್ಟಿಗೇಟ್. ನಾನು ಕೊಟ್ಕೊಡ್ತೀನಿ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕೇಳ್ತೀನಿ, ಏನಾಯ್ತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳ್ಸಿದ್ರಿ, ಆಮೇಲೆ ಕರೆಸಿ ಮಾತಾಡಿದೆ, ಅವನಿಗೆ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವ್ನು ಹೇಳಿರೋದು ಕರೆಕ್ಟು, ಅವನನ್ನು ಫೋನ್ ಮಾಡಿದ್ ಕರೆಕ್ಟು. ಆದ್ರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್ ಆಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳ ಆಂದೋಲನಕ್ಕೆ ಹೋಗಿಲ್ಲ, ಯಾರ ಜೊತೆ ಕೂತ್ಕೊಳ್ಳಿ. ಯಾಕಂದ್ರೆ ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲೂ ನಡಿಬಾರ್ದು, ಬಿಡದಿಲ್ ನಡಿಬಾರ್ದು, ಬೆಂಗಳೂರು ನಡಿಬಾರ್ದು. ನಮಗೆ ಬೇಕಾಗಿರೋದೇನು?
ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಹೆಣ್ಮಕ್ಳು ಮಾಡಿದ್ಯಾರು? ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶನ ಅವ್ರು ಮಾಡಿದ್ದಾರೆ ಅನ್ಕೊಳ್ತೀವಿ, ಅವ್ರು ಮಾತಾಡ್ತಾರೆ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡಿರೋದ ಸಿನಿಮಾ ಆಕ್ಟರ್ ತಮಿಳು ಅವನು ಮಾತಾಡಿದ, ಅವರನ್ನು ಗೊತ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನ ನಾನು ಇಮ್ಮಿಡಿಯೇಟ್ ಆಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸ್, ಇದು ಕಳಿಸಿರೋ ವಿಷಯಗಳು ನಮಗೆ ಯಾಕಿದ್ರು? ಯಾಕಂದ್ರೆ ನಾನು ನೋಡಿ, ಈ ದೇಶದ ಪ್ರಜೆ ನಾವು ಪ್ರಶ್ನಿಸೋ ಹಕ್ಕಿರುತ್ತೆ. ನಮ್ಮನ್ನ ಆತ ಯಾವ್ದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನ ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿಗಳನ್ನ ಮಾಡಿ ಟ್ರೈನ್ ಮಾಡಿದೀವಿ ಆಫೀಸರ್ಸ್ನ. ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ. ಏನ್ ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತ ಒಂದು ಬಂದ, ಹಿಂಗ್ ಮಾಡ್ದ, ರಿವರ್ಸ್ ಹೊಡ್ದ, ಅವನನ್ನ ಅರೆಸ್ಟ್ ಮಾಡಿ ಹೊಡ್ಬಿಟ್ರೆ. ಅವನ ಜನರ ಮನೋಭಾವವನ್ನ, ಎಲ್ಲಾ ಪತ್ರಕರ್ತರನ್ನ, ಟ್ಯಾಕ್ಸ್ ಮನಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಹಚ್ಚಿದಾನೆ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದ್ರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ. ಫಾರ್ ವುಮೆನ್ಸ್ ಕಮಿಷನ್ RTI ಆಗಿ ತೆಗೆದಿದ್ದಾರೆ. 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯಲು. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವು ನಡೆದಿದೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನ್ ಬೇಕು? ಯಾರು ಮಾಡಿದ್ರು? ಇದು ಹೀಗಿರ್ಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು. ಈ ಎರಡನೇ ಪ್ರಶ್ನೆಗಳಿದೆಯಲ್ಲ, ಬುರುಡೆ ಗ್ಯಾಂಗು, ಏನು ಉದ್ದೇಶದಿಂದ ಹಿಂಗೆ ನೀವು ಆಂಟಿ ಹಿಂದೂ ಅಂತೀರಿ ಅಂತ ನನಗೆ ಗೊತ್ತಿಲ್ಲ. ಸತ್ತಿರೋದು ನಮ್ಮ ಹಿಂದೂ ಹೆಣ್ಮಕ್ಳು. ನಾವು ಅದನ್ನು ಕಂಡು ಹಿಡಿಬೇಕಾ? ಈ ಪ್ರಶ್ನೆ ಕೇಳಿದವನು ಆಂಟಿ ಹಿಂದೂ ಅನ್ಬೇಕಾ? ಇಲ್ಲಿ ಧರ್ಮ ಏನ್ ಬಂತು? ಒಬ್ಬರು ಬರೀತಾರೆ, ಪ್ರಕಾಶ್ ರೈಯವರೆಗೂ ದ್ವಂದ್ವ ಮನೋಭಾವ. ಅವರು ಧರ್ಮವನ್ನ ಒಪ್ಪಲ್ಲ, ಯಾವ ಧರ್ಮವನ್ನ ಒಪ್ಪಲ್ಲ, ಆದ್ರೆ ಅವರು ಹೆಂಡತಿ ಪೂಜೆ ಮಾಡ್ತಾರೆ. ಅವ್ರಿಗೆ ಹೇಳಬೇಕು ದ್ವಂದ್ವ ಅದಲ್ಲ. ನನಗೆ ನಂಬಿಕೆ ಅಂತಂದ್ರೆ ನನ್ನ ಹೆಂಡತಿ ನಂಬಿಕೆ ಮೇಲೆ ನನ್ಗೆ ನಂಬಿಕೆ ಇದೆ, ಅವ್ರನ್ನ ಗೌರವಿಸ್ತೀನಿ. ನಾನು ಮೂಕಾಂಬಿಕೆ ಟೆಂಪಲ್ ಹೋಗ್ತೀನಿ, ಅವ್ರು ಹೋಮ ಮಾಡಿದ್ರೆ ನೀವು ಚೆನ್ನಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು ಅಂತ ಮಾಡ್ತೀನಿ. ನಾನು ಜಗಳ ಆಡಲ್ಲ ಅಲ್ಲಿ, ನನಗಿಲ್ಲ ಅಷ್ಟೇ. ಶಿರ್ಡಿಗೆ ಹೋಗ್ತೀನಿ, ನಮ್ ಗೆಳೆಯರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ, ಕೋಟ್ಯಾಧೀಶರಿದ್ದಾರೆ. ಒಬ್ರು ದೇವಸ್ಥಾನದ ಇದು ಮಾಡಿಸ್ತಾರೆ, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದ್ರಲ್ಲಿ ಅವ್ರಿಗೆ ಮನಶಾಂತಿ ಇದೆ. ನನಗ 1 ಕೋಟಿ ರೂಪಾಯಿನ ರಂಗಭೂಮಿ, ಕೆಲವರು ಫೀಸು, ಕೆಲವರು ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ. ಅದ್ರಲ್ಲಿ ನನಗೆ ಮನಶಾಂತಿ ಇದೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಇಲ್ಲಿ ಜಗಳ ಏನ್ ಬಂತು? ಅದು ಸರಿ. సమ్మర్ వచ్చింది అంటే పిల్లల ಮಾಧ್ಯಮಗಳಿಗೆ ಬುಲ್ಲೆ ಇವನು ದ್ವಂದ್ವಾರ್ಥ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಡಿಮಾನಿಟೈಸೇಷನ್ ಬಗ್ಗೆ ಕೇಳಿದ್ರೆ ಆಂಟಿ ಹಿಂದೂ ಅಂತಾರೆ, ಯಾಕ್ರಿ ಡಿಲಿಮಿಟೇಷನ್ ಅಂದ್ರೆ ಆಂಟಿ ಹಿಂದೂ ಅಂತಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಸರ್ಕಾರಗಳು ಏನ್ ಹೇಳ್ತಾರೆ? ಯಾಕಿದು? ಅಂದ್ರೆ ನಾನು ಒಂದು ಸರ್ಕಾರವನ್ನು ವಿಚಾರ ಪ್ರಶ್ನೆ ಮಾಡ್ತಿದ್ದೀನಿ ಅಂತ. ಹಿಂದೂ ಧರ್ಮ ಎಲ್ರಿಗೂ ರೀ, ನಮಗೇನ್ ಬೇಕು? ನಮಗಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ನನಗೆ ದೇವ್ರ, ನನಗೆ ಮನುಷ್ಯರು ಮುಖ್ಯ. ಕಷ್ಟ ಅಂದ್ರೆ ಇನ್ನೊಬ್ಬ ಮನುಷ್ಯ ಆಗ್ತಾನೆ ಅಂತ ನಾನು ಹೆಂಡತಿ ನಂತಾರೆ, ಗೆಳೆಯರ್ ನಂತಾರೆ. ಬಟ್ ನೀವು ಇದನ್ನ ಹೀಗೆ ಪ್ರಶ್ನೆ ಮಾಡ್ತೀರಿ, ಹೀಗೆ ಯಾಕೆ ಬಿಂಬಿಸಲು ಪ್ರಯತ್ನ ಮಾಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಇದ್ರೆ ಅದೊಂದು ಪೊಲಿಟಿಕಲ್ ಪಕ್ಷ ಅಷ್ಟೇ. ಅದ್ರಲ್ಲಿ ಬರೀ ಅದನ್ನ ಪ್ರಶ್ನಿಸಿದ್ರೆ ಆಂಟಿ ಹಿಂದೂ ಅಂದ್ಬಿಟ್ಟು ಧರ್ಮಸ್ಥಳ ಯಾಕೆ? ಒಂದು ನಿಮಿಷ, ಅವ್ರು ಧರ್ಮಸ್ಥಳಕ್ಕೆ ಯಾಕೆ ತರ್ತಿದ್ದಾರೆ? ನಾನು ಚಿನ್ನಯ್ಯನ ಹೇಳಿಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು 200 ಕೋಟಿ ರೂಪಾಯಿ ನಾನು ಎಲ್ಲಿ ತಗೊಳ್ಳಿ? ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಕಾಶ್ ರೈ ಇದ್ದಾನೆ ಅಂದ್ರೆ ಯಾಕೆ ಹೇಳ್ತೀವಿ? ಅದನ್ನ ಅವನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಪುಸ್ತಕ ಕೊಟ್ಟಿದ್ದೀವಿ, ಇನ್ನೂ ಗೊತ್ತಿಲ್ಲ, ಕೋರ್ಟ್ ನಲ್ಲಿದೆ. ನಾವೇನ್ ಯೋಚನೆ ಮಾಡ್ಬೇಕು? ಹೆಣಗಳ ಬಗ್ಗೆ ಯೋಚನೆ ಮಾಡ್ಬೇಕು, ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ಬೇಕು, ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಮ್ಮ ಪ್ರಶ್ನೆ ಅದು ಯಾರು ಇರಲಿ, ಕೋರ್ಟ್ ನಲ್ಲಿದೆ. ಇಟ್ ಈಸ್ ಇನ್ ಕೋರ್ಟ್, ವಿ ಕ್ಯಾನ್ ಟೇಕ್ ಎ ಜಡ್ಜ್, ಬಟ್ ವಿ ವಾಂಟ್ ಆನ್ಸರ್ಸ್. ಸೊ ದಟ್ ಇದರ ಕ್ಲಾರಿಟಿ ಇದು ಈ ಕ್ಲಾರಿಟಿ ಇರ್ಬೇಕಾದ್ರೆ ಆ ಕ್ಲಾರಿಟಿ ಸಿಗಿಸ್ತಿರೋ ಆ ಮಾಧ್ಯಮದವರೆಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಬೇಡಿ. ನಾನು ಹೇಳ್ತಿರೋದು ನೋವು ಆ ಮಾಧ್ಯಮದವ್ರಿಗೆ, ಜನರಿಗೆ ಯಾಕೆ ತಪ್ಪದಾರಿಗೆ ಹೇಳ್ಕೊಂಡು ಹೋಗ್ತಿದ್ದೀನಿ. ನಾನು ಧರ್ಮಸ್ಥಳದಿಂದ ನಾನು ಯಾಕಿರ್ಲಿ ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದ್ಸಲ ವೀರೇಂದ್ರ ಹೆಗ್ಗಡೆ ನಾನು ಭೇಟಿ ಮಾಡಿ, ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡು ಹೋಗಿದ್ದು ಮಂಗಳೂರಿನಲ್ಲಿ. ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿ, ಫಲಹಾರ ತಿಂದು, ನಿಮ್ಮ ನಟನೆ ಚೆನ್ನಾಗಿದೆ, ಒಳ್ಳೆ ಹೆಸರಿದೆ ನಿಮ್ಗೆ ಅಂತ ಹೇಳ್ಬೋದು. ನಮಗೆ ಯಾಕೆ? ನಾವು ಬೇರೆ ಕೆಲಸ ಇಲ್ಲ. ಬಟ್ ಇವ್ರು ನೋಡಿ ಏನ್ ಅನ್ಕೊಂಡಿದ್ದಾರೆ, ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಈ ಸೇರಿಸಿ ಕೆಟ್ಟಿಸುತ್ತಾರೆ. ಅದು ಯಾರಿಗೋಸ್ಕರ ಮಾಡ್ತಿದ್ದಾರೆ? ಅವ್ರಿಗೂ ಉತ್ತರ ಕೊಡ್ಬೇಕು. ನಿಮಗೆ ನೇರವಾದ ಉತ್ತರವನ್ನ ಹೌದು, ಅವನು ಫೋನ್ ಮಾಡಿದ ತಕ್ಷಣ ನಾನು ಮೊಹಂತಿ ಅವರಿಗೆ ಕೊಟ್ಟೆ. ಮೊಹಂತಿ ಅವ್ರನ್ನ ಕೇಳ್ಬೇಕು, SIT ಚೀಫ್ ಇದ್ದಾರೆ.
ಅವರು ವೆರಿ ಗುಡ್, ತುಂಬಾ ಒಳ್ಳೆ, ಅವ್ರು ಕರೆಕ್ಟ್ ಆಗಿ ಮಾಡಿರ್ತಾರೆ ಏನ್ ಮಾಡಿದ್ರು, ಅವ್ರ ಮೇಲೆ ನಂಬಿಕೆ ಇದೆ. ಸೊ ಗಿವನ್ ರಿಪೋರ್ಟ್ಸ್, ನಾವು ಅನ್ಕಾಯ್ತಾ ಇದ್ದೀವಿ. ಇದನ್ನ ನೇರವಾಗಿ ಕೇಳಿದ ಮಾಧ್ಯಮಕ್ಕೆ ಈ ಉತ್ತರ ಮತ್ತು ತಿರುಚಿ ಬೇರೆ ಉದ್ದೇಶಕ್ಕೆ, ಅವರಿಗೆ ಧರ್ಮ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಧರ್ಮಸ್ಥಳ ಬೇಕಾಗಿಲ್ಲ, ಅಲ್ಲಿಗೆ ಬೇಕಾಗಿರೋ ಅನ್ಯಾಯ ಆಗಿರೋರಿಗೆ ನ್ಯಾಯ ಬೇಕಾಗಿಲ್ಲ. ಅವರು ಇದನ್ನ ನನ್ನ ಎಳ್ಕೊಂಡ್ ಬಂದು ಚಿನ್ನಯ್ಯ ಮಟ್ಟಣ್ಣನವರು ಇವರೆಲ್ಲ ಒಂದು ಬುರುಡೆಗೆ ಆಗು, ಇವರು 200 ಕೋಟಿ ತಗೊಂಡಿದ್ದಾರೆ. 200 ಕೋಟಿ ಎಣಸಕ್ ಬರುತ್ತೆ ಅಂದ್ರೆ, ಯಾಕಂದ್ರೆ ಇವರೇ ಕೆಲವು ತಿಂಗಳ ಹಿಂದೆ ಲಾಸ್ಟ್ ಇಯರ್ 100 ಕೋಟಿ ಪೊನ್ಸಿ ಸ್ಕ್ಯಾಮ್ ನಲ್ಲಿ ಪ್ರಕಾಶ್ ರೈ ಯಾವುದೋ ಒಂದು ಆಡ್ ಮಾಡಿದ್ದಕ್ಕೆ ಇಡಿ ಬಂದ್ರು, 13 ಗಂಟೆ ಕೂತ್ರು, 10 ವರ್ಷದ ಅಕೌಂಟ್ ನೋಡಿದ್ರು, ಏನೂ ಇಲ್ಲ ಅಂತ ಹೋದ್ರು. ಬರೆಯಲ್ಲ, ಇಡಿ ಒಂದು ಅರೆಸ್ಟ್, ನಾಳೆನೆ ಅರೆಸ್ಟ್. ಅದಾದ ತಕ್ಷಣ ಬೆಟ್ಟಿಂಗ್ ಸ್ಕ್ಯಾಮ್ ನಲ್ಲಿ ಪ್ರಕಾಶ್ ರೈ ಹೋದೆ. ಏನ್ ಸ್ವಾಮಿ ಎಲ್ಲಿದೆ ಹೇಳಿ, ಮಾಡಿ ತೋರಿಸಿ, ಮನಿ ಟ್ರೈಲ್ ತೋರಿಸಿ, ಏನು ಇಲ್ವಲ್ಲ. ಅಲ್ಲ, ಕಂಪ್ಲೇಂಟ್ ಬಿಡಿದ್ರೆ ಕರೆದಿದ್ವಿ, ಸರಿ ಕರೆದಿದ್ರೆ ಅಂದ್ರೆ 100 ಕೋಟಿ 150 ಕೋಟಿ, ಈಗ 200 ಕೋಟಿ. ನನಗೆ ಅಭ್ಯಾಸ ಆಗ್ಬಿಡುತ್ತೆ, ನೆಕ್ಸ್ಟ್ ಟೈಮ್ 500-600 ಕೋಟಿ ಮಾಡಿ ಅಂತ ಆಗ್ತದೆ ಅಲ್ವಾ. ಸೊ ನಾವು ದೇಶದಲ್ಲಿ ನಾವು ಪ್ರಶ್ನೆ ಕೇಳ್ತಾನೆ ಇರ್ಬೇಕು. ಯಾಕಂದ್ರೆ ನಮ್ಮ ಸರ್ಕಾರ, ನಮ್ಮ ಹಣ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಆ ಕೇಳೋರ್ನು ನೀವು ಹಿಂಗೆ ತಿಳ್ಕೊಂಡು ಅದರಿಂದ ರಾಜಕೀಯ ದುರುದ್ದೇಶ ಇದೆ. ನಾನು MLA ಆಗ್ಬೇಕಾಗಿಲ್ಲ, MP ಆಗ್ಬೇಕಾಗಿಲ್ಲ, ಅಷ್ಟೇ ಅಲ್ಲ, ಅದು ನಿಂತಿದ್ದ ಅನುಭವ ನಿಂತಿದ್ದೀನಿ. ಈಗ ಆಗ್ಬೇಕಾಗಿಲ್ಲ. ನಾನು ಸಮಾಜಕ್ಕೆ ಪ್ರತಿಸ್ಪರ್ಧಿಸಬೇಕಾಗಿದೆ, ನಾನು ಎಲ್ಲರೂ ಪ್ರತಿಸ್ಪರ್ಧಿಸಬೇಕಾಗಿದೆ. ಇದೊಂದು ಅನ್ಯಾಯ ನಡೆದು ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ನಾನು, ಅಲ್ವಾ. ಸೌಜನ್ಯ ಪ್ರಕರಣದ ಬಗ್ಗೆ ಬರ್ತಿದ್ದೀರಿ ನೀವೆಲ್ಲ, ನಮಗೆ ಬೇಕಾಗಿರೋದೇನು, ಸೌಜನ್ಯ ಯಾಕೆ ಸತ್ರು, ಇಷ್ಟೊಂದು ಜನ ಯಾಕೆ ಸತ್ರು, ಅದನ್ನು ಕೇಳ್ತಾ ಇದೀವಿ. ನಾನು ಕೇಳ್ತಾ ಇದ್ದೀನಿ, ನನ್ನನ್ನು ಈ ಮಾಧ್ಯಮದಲ್ಲಿ ಎಳ್ಕೊಂಡು ಹೋಗಿ ಸಿಗಿಸಿ ಇವನು ಅಂದ್ರೆ ನೋಡಿ, ಅದಕ್ಕೆ ಆ ಪಾರ್ಟಿ ಹೆಸರು ಹೇಳಿದ್ ನಾನು. ನಿಮಗೆ ಪಾರ್ಟಿ ಅಷ್ಟೇ, ನಿಮ್ಮನ್ನ ಪ್ರಶ್ನಿಸಿದ್ರೆ ಧರ್ಮ ಪ್ರಶ್ನೆ ಮಾಡಿದಂಗೆ ಅಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.